ಫಸ್ಟ್ ಪಾಯಿಂಟ್, ಇವತ್ತು ಧ್ಯಾನದಿಂದ ಬೆನಿಫಿಟ್ಸ್ ಹೇಳ್ತೀನಿ. ಇಟ್ ವಿಲ್ ಕ್ಲಿಯರ್ ಆಲ್ ಯುವರ್ ಡಿಸೀಸಸ್, ಹೆಲ್ತ್ ಪರ್ಫೆಕ್ಟ್ ಆಗಿರುತ್ತೆ. ಇಟ್ ವಿಲ್ ಕ್ಲಿಯರ್ ಯುವರ್ ಡಿಪ್ರೆಷನ್, ಸ್ಲೀಪ್ಲೆಸ್ನೆಸ್, ಆಂಗ್ಸೈಟಿ ಎಲ್ಲ ಕ್ಲಿಯರ್ ಆಗುತ್ತೆ. ಥರ್ಡ್ ಪಾಯಿಂಟ್, ಕುಂಡಲಿನಿ ಆಕ್ಟಿವೇಶನ್ ಆಗುತ್ತೆ. ಫೋರ್ತ್ ಪಾಯಿಂಟ್, ಥರ್ಡ್ ಐ ಅಂದ್ರೆ ಮೂಡೋ ಕಣ್ಣು, ಜ್ಞಾನ ನೇತ್ರ, ದಿವ್ಯ ನೇತ್ರ, ಕೂಡಲ ಸಂಗಮ. ಸೊ ಅದು ಓಪನ್ ಆದ ತಕ್ಷಣ ನಿಮ್ಗೆ ಜ್ಞಾನ, ಅನುಭವವಾಗಿ ಜ್ಞಾನ ಬರುತ್ತೆ. ಜ್ಞಾನ ಮೀನ್ಸ್ ಎಕ್ಸ್ಪೀರಿಯನ್ಸ್. ನಾನು ಏನೇನ ಪುಸ್ತಕ ಓದಿದ್ರೆ ಅದು ಜ್ಞಾನ ಅಲ್ಲ, ಪಾಂಡಿತ್ಯ. ಪಾಂಡಿತ್ಯ ಮೀನ್ಸ್ ನೋಯಿಂಗ್ ಅಷ್ಟೇ. ನನ್ಗೆ ಗೊತ್ತಾಯ್ತು. ಇವತ್ತು ಭಗವದ್ಗೀತಾ ಓದಿದ್ದೀನಿ ನಾನು. ಅಲ್ಲಿ ನಾನು ಆತ್ಮ ಅಂತ ಹೇಳ್ತಾರೆ, ಕರ್ಮ ಸಿದ್ಧಾಂತ ಬಗ್ಗೆ ಹೇಳ್ತಾರೆ, ಇನ್ನೊಂದು ಲೋಕ ಇದೆ, ಡೈಮೆನ್ಷನ್ಸ್ ಬಗ್ಗೆ ಹೇಳ್ತಾರೆ. ಇದು ಎಲ್ಲ ಪಾಂಡಿತ್ಯ. ನಾವು ಅದು ಅನುಭವಿಸಿಕೊಂಡಿದ್ರೆ ನಮ್ಮ ಜೀವನದಲ್ಲಿ, ನನ್ನ ಅನುಭವದಲ್ಲಿ, ಧ್ಯಾನದಲ್ಲಿ ಆಗಿದ್ರೆ ಅದನ್ನ ಜ್ಞಾನ ಅಂತೀವಿ. ಅನುಭವನೇ ಜ್ಞಾನ, ಅನುಭವನೇ ಜ್ಞಾನ. ಸೊ ಜ್ಞಾನ ಅಂದ್ರೆ ಅನುಭವ, ಯೋಗ ಅಂದ್ರೆ ಯೂನಿಫಿಕೇಶನ್, ಧ್ಯಾನ ಅಂದ್ರೆ ಆ ಜರ್ನಿ, ಕನೆಕ್ಟಿಂಗ್ ಟು ದ ಗಾಡ್ ಆರ್ ಸೆಲ್ಫ್ ಆರ್ ಆತ್ಮನ್. ಕನೆಕ್ಟಿಂಗ್ ಟು ದ ಗಾಡ್ ಆರ್ ರಿಯಲೈಸೇಷನ್ ಆಫ್ ದ ಗಾಡ್ ಸೆಲ್ಫ್ ಈಸ್ ಕಾಲ್ಡ್ ಧ್ಯಾನ. ಸೊ ಧ್ಯಾನ ಮಾಡೋದು ತುಂಬಾ ಈಸಿ. ಸುಖ ಸ್ಥಿರ ಆಸನ, ಕಳ್ ಮುಚ್ಕೊಂಡೆ ಶ್ವಾಸ ಮೇಲೆ ಗಮನ ಮಾಡ್ತಾ ಮಾಡ್ತಾ ಥಾಟ್ಸ್ ಕಟ್ ಮಾಡ್ತಾ ಇದ್ದಾರೆ. ಧ್ಯಾನ ಸಾಧನ ಅದು ಅಷ್ಟೇ. ಧ್ಯಾನ ಸಾಧನ ಒಂದೇ. ಇದು ಮಾಡ್ತಾ ಮಾಡ್ತಾ ಏನಾಗತ್ತೆ, ನಿಮ್ಗೆ ಸೈಂಟಿಫಿಕ್ ಆಗಿ ಬೆನಿಫಿಟ್ಸ್ ಏನಾಗತ್ತೆ ಅಂತ ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್ ನಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ವಾ. ಸೊ ನೌ ಐ ವಿಲ್ ಟೆಲ್ ಯು ವಾಟ್ ಈಸ್ ಧ್ಯಾನ. ಈ ಸೈಂಟಿಫಿಕ್ ರೀಸನ್ ಗೊತ್ತಾಗ್ಬೇಕಂದ್ರೆ ಯು ಹ್ಯಾವ್ ಟು ನೋ 4 ಪಾಯಿಂಟ್ಸ್. ಒಂದು ಸೈಂಟಿಫಿಕ್ ಪಾಯಿಂಟ್ಸ್, ನನ್ನ ಸಾಕ್ಷಿಭೂತ, ವೇರ್ ಮೈ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ನನ್ನ ದೃಷ್ಟಿ ಎಲ್ಲಿರುತ್ತೋ ಅಲ್ಲಿ ಎನರ್ಜಿ ಹೋಗುತ್ತೆ. ಇದು ಫಸ್ಟ್ ಪಾಯಿಂಟ್, ಇದು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಒಂದು ರೂಮ್ ಅಲ್ಲಿ ಕೂತ್ಕೊಂಡಿದ್ದೀರಿ ಇವಾಗ. ನೀವು ಎಷ್ಟೋ ವಸ್ತುಗಳಿವೆ ಇದಾವೆ ಅಲ್ಲಿ. ನಾನು ಏನ್ ನೋಡ್ತೀನೋ ಅದ್ರ ಬಗ್ಗೆನೆ ಗೊತ್ತಾಗತ್ತೆ. ಬಟ್ ಐ ಕ್ಯಾನ್ ಸಿ ಆಲ್ ದ ಆಬ್ಜೆಕ್ಟ್ಸ್. ನಾನು ಎಲ್ಲ ಕಡೆ ಎಲ್ಲ ವಸ್ತು ಬಗ್ಗೆ ಗೊತ್ತಾಗಲ್ಲ. ನಾನು ಎಲ್ಲಿ ನೋಡ್ತೀನೋ ಅದ್ರ ಬಗ್ಗೆ ಮಾತ್ರನೇ ಗೊತ್ತಾಗತ್ತೆ. ದಟ್ ಈಸ್ ಕಾಲ್ಡ್ ವೇರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ಶಿವ ಈಸ್ ಕಾಲ್ಡ್ ಅವೇರ್ನೆಸ್, ಅಂದ್ರೆ ನನ್ನ ಸಾಕ್ಷಿ ಎಲ್ಲಿರುತ್ತೋ. ಪಾರ್ವತಿ ಅಂದ್ರೆ ಶಕ್ತಿ, ಶಕ್ತಿ ಅಲ್ಲಿ ಹೋಗಿ ಅದ್ ಬಗ್ಗೆ ನನ್ಗೆ ಗೊತ್ತಾಗತ್ತೆ. ದಟ್ ಈಸ್ ಕಾಲ್ಡ್ ವೇರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ನನ್ನ ಅಬ್ಸರ್ವೇಷನ್, ನನ್ನ ದೃಷ್ಟಿ ಎಲ್ಲಿರುತ್ತೋ ಅಲ್ಲೇ ಶಕ್ತಿ ಟ್ರಾನ್ಸ್ಫರ್ ಆಗುತ್ತೆ. ದಟ್ ಈಸ್ ದ ಫಸ್ಟ್ ಪಾಯಿಂಟ್, ಅರ್ಥ ಮಾಡ್ಕೊಳ್ಳಿ. ಓಕೆ. ಸೆಕೆಂಡ್ ಪಾಯಿಂಟ್, ಈ ಮೆಡಿಟೇಷನ್ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಇವತ್ತು, ಎಷ್ಟೋ ಆಲೋಚನೆಗಳು ಎಲ್ಲರಿಗೂ ಬರ್ತಾ ಇದೆಯಾ, ಬರ್ತಾ ಇಲ್ವಾ? ಬರ್ತಾ ಇದೆ ಸರ್. ಬರ್ತಾ ಇದೆ. ಎಲ್ಲರಿಗೂ ಬರುತ್ತೆ, ಬುದ್ಧನಿಗೆ ಬರುತ್ತೆ, ಕೃಷ್ಣನಿಗೆ ಬರುತ್ತೆ. ಬಟ್ ಅವ್ರು ಏನ್ ಮಾಡಿದ್ದಾರೆ? ಸಾಧನೆ. ಅಂದ್ರೆ ನನ್ಗೆ ಅಷ್ಟು ಕಾನ್ಸಂಟ್ರೇಷನ್ ಬರಲ್ಲ ಸರ್ ಧ್ಯಾನಕ್ಕೋಸ್. ಧ್ಯಾನ ಇಸ್ ನಾಟ್ ಕಾನ್ಸಂಟ್ರೇಷನ್. ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಆರಾಮಾಗಿರುತ್ತೆ, ನಮ್ಗೆ ತುಂಬಾ ಆಲೋಚನೆಗಳಿದೆ ಸರ್, ನಾನು ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಇಟ್ ಈಸ್ ದೇರ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಅದೇ ಸಮಸ್ಯೆ. ಬಟ್ ಏನ್ ಸಾಧನೆ ಮಾಡಿದ್ರೆ ಅದು ಶೂನ್ಯವಾಗುತ್ತೆ ಅಂತ ಗೊತ್ತಾಗಬೇಕು. ಫಸ್ಟ್ ಪಾಯಿಂಟ್, ವೇರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ಸೆಕೆಂಡ್ ಪಾಯಿಂಟ್, ಧ್ಯಾನ ಅಂದ್ರೆ ಏನು ಅಂತ ಎಲ್ಲ ನಾನು ವೇದಗಳು, ಉಪನಿಷತ್ತುಗಳು, ಈ ಋಷಿಗಳು ಏನೇನ್ ಟೆಕ್ನಿಕ್ಸ್ ಮಾಡಿದಾರೋ ಯಾಕೋಸ್ಕರ ಮಾಡಿದಾರೆ ಅಂದ್ರೆ ಮೈಂಡ್ ಝೀರೋ ಮಾಡಬೇಕು ಅಂತ. ಎವ್ರಿ ಯೋಗ. ಸೊ ಭಗವದ್ಗೀತಾದಲ್ಲಿ 4 ಯೋಗ ಇದೆ: ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ರಾಜಯೋಗ. ಸೊ ಯೋಗ ಮೀನ್ಸ್ ಯೂನಿಫಿಕೇಶನ್. ಈ ಯೂನಿಫಿಕೇಶನ್ ಆಗ್ಬೇಕಂದ್ರೆ ಮೈಂಡ್ ಝೀರೋ ಆಗ್ಬೇಕು. ಸೊ ಭಕ್ತಿ ಯೋಗದಲ್ಲಿ ಮೈಂಡ್ ಝೀರೋ ಆಗತ್ತಾ? ಮೈನ್ ಪಾಯಿಂಟ್ ಈಸ್, ಫಸ್ಟ್ ಪಾಯಿಂಟ್ ವೇರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ಸೆಕೆಂಡ್ ಪಾಯಿಂಟ್ ಈಸ್ ಮೈಂಡ್ ಝೀರೋ ಆಗ್ಬೇಕು. ಈ ಝೀರೋ ಆಗ್ಬೇಕಂದ್ರೆ
ಯೋಗ ಮಾಡಿದ್ರೆ ನನ್ನ ಮೈಂಡ್ ಝೀರೋ ಆಗತ್ತೆ. ಭಕ್ತಿ ಯೋಗದಲ್ಲಿ ಮೀರಾಬಾಯಿ ಕೃಷ್ಣನ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಾರೆ ಅವರು. ಇನ್ನು ಏನು ಯೋಚನೆನೇ ಇಲ್ಲ. ಸೊ ಮಾಡ್ತಾ ಮಾಡ್ತಾ ಅದನ್ನು ಟ್ರಾನ್ಸ್ ಟ್ರಾನ್ಸ್ ಅಲ್ಲಿ ಹೋಗಿ ಅದನ್ನು ಬಿಟ್ಬಿಡ್ತಾರೆ, ಝೀರೋ ಆಗ್ತಾರೆ ಪಾರವಶ್ಯದಲ್ಲಿ. ಸೊ ಮೈಂಡ್ ಫುಲ್ನೆಸ್ ಆಗಿ ಆದ್ಮೇಲೆ ಝೀರೋ ಆಗತ್ತೆ. ಇದು ತುಂಬಾ ಕಷ್ಟ. ಸೊ ಟೂ ಮಚ್ ಡೆಡಿಕೇಶನ್ ಇಸ್ ರಿಕ್ವೈರ್ಡ್ ಫಾರ್ ಭಕ್ತಿ ಯೋಗ. ದೆನ್ ಜ್ಞಾನ ಯೋಗ ಅಂದ್ರೆ ವಾಟ್ ಈಸ್ ದ ಯೂನಿವರ್ಸ್. ಯೂನಿವರ್ಸ್ ಅಂದ್ರೆ ಏನು? ಸೊ ನಾನು ದೇಹನ ಇಲ್ಲ, ನಾನು ಮನಸ್ಸ ಇಲ್ಲ, ನಾನು ಬುದ್ಧಿನ ಇಲ್ಲ, ಆ ತರ ವಿಚಾರ ಮಾಡ್ಕೊಂಡು 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 ಹೋಗ್ತಾ 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 ಕೊನೆಗೆ ಒಂದು ಸ್ಟೇಟ್ ಬರುತ್ತೆ, ರಮಣ ಮಹರ್ಷಿ ತರ. ಅದು ನಾನು ಏನೂ ಇಲ್ಲ ಅಂದ ಒಂದು ಸ್ಥಿತಿ ಬರುತ್ತೆ, ಶೂನ್ಯ ಸ್ಥಿತಿ. ಅದು ಜ್ಞಾನ ಯೋಗ. ಸೊ ಅದನ್ನ ಝೀರೋ ಆಗ್ಬೇಕು. ಇದು ಪಾಸಿಬಲ್ ಆಗತ್ತಾ? ಆಗತ್ತೆ, ಬಟ್ ಇದೂ ಕಷ್ಟನೇ. ನೆಕ್ಸ್ಟ್ ಕರ್ಮಯೋಗ ಅಂದ್ರೆ ನಿಷ್ಕಾಮ ಕರ್ಮ. ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಅಂತ ಅಹಂಕಾರ ಬಿಟ್ಟು ಆದ್ಮೇಲೆ ವರ್ಕ್ ಮಾಡ್ತಾ ಇರ್ತೀನಿ, ಸೆಲ್ಫ್ ಲಾಸ್ ಆಗತ್ತೆ, ಅದನ್ನ ನಾನು ಝೀರೋ ಆಗ್ತೇನೆ. ಇದೂನು ಕಷ್ಟನೇ. ದೆನ್ ಫೈನಲ್ ಕೊನೆಗೆ ರಾಜಯೋಗ ಅಂತ ಇದೆ, ಎನ್ಲೈಟ್ಮೆಂಟ್. ವೈ ಇಟ್ ಈಸ್ ಕಾಲ್ಡ್ ರಾಜ ಮೀನ್ಸ್ ಇಟ್ ಈಸ್ ವೆರಿ ಈಸಿ. ಅಂದ್ರೆ ನೀವು ಏನೋ ಒಂದು ದೊಡ್ಡ ಪ್ರಯತ್ನ ಮಾಡಬೇಕು ಅಂತ ಏನು ಇಲ್ಲ, ಸುಮ್ಮನೆ ಕೂತ್ಕೊಂಡು ಶ್ವಾಸ ಮೇಲೆ ಗಮನ ಮಾಡ್ತಾ ಮಾಡ್ತಾ ಏನಾಗತ್ತಂದ್ರೆ ಮೈಂಡ್ ಆಟೋಮ್ಯಾಟಿಕ್ ಆಗಿ ಝೀರೋ ಆಗತ್ತೆ. ಇದು ಯಾವ ತರ ಆಗತ್ತೆ ಅನ್ನೋದು ಸೈಂಟಿಫಿಕ್ ಆಗಿ ಹೇಳ್ಬೇಕು. ಸೊ ಈ ಮೈಂಡ್ ಝೀರೋ ಆಗಿದ್ರೆ ಏನಾಗತ್ತೆ ಅಂತ ಗೊತ್ತಾಗ್ಬೇಕಂದ್ರೆ ನನ್ನ ಬಾಡಿ ಯಾವ ತರ ಇದೆ ಅಂತ ಗೊತ್ತಾಗ್ಬೇಕು. ನಾನು ನೋಡೋದು ಒಂದು ಅನ್ನಮಯ ಕೋಶ. ಸೊ ದಿಸ್ ಈಸ್ ಕಾಲ್ಡ್ ಫಿಸಿಕಲ್ ಬಾಡಿ. ಇನ್ ಸಾಂಸ್ಕ್ರಿಟ್ ಟರ್ಮಿನಾಲಜಿ ಇಟ್ ಈಸ್ ಅನ್ನಮಯ ಕೋಶ. ಇದು ನಡಿಬೇಕು ಅಂದ್ರೆ ಈ ಸುತ್ತಮುತ್ತ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಪ್ರಾಣ ಅಂತ ಒಂದಿರುತ್ತೆ ಎಗ್ ಶೇಪ್ ಅಲ್ಲಿ. ದಟ್ ಈಸ್ ಕಾಲ್ಡ್ ಎಥೆರಿಕ್ ಫೀಲ್ಡ್ ಆರ್ ಪ್ರಾಣಿಕ್ ಬಾಡಿ. ಅಂದ್ರೆ ನನ್ನ ಮನೆ ನಡಿಬೇಕಂದ್ರೆ ಎಲೆಕ್ಟ್ರಿಸಿಟಿ ಬೇಕಾಗತ್ತೆ. ಅದು ಎಲ್ಲಿಂದ ಬರ್ತಾ ಇದೆ? ಒಂದು ಎಲೆಕ್ಟ್ರಿಸಿಟಿ ವೈರ್ ಇಂದ ಬರ್ತಾ ಇದೆ. ಸೊ ಅದೇ ತರ ನಮ್ ಬಾಡಿ ರನ್ ಆಗ್ಬೇಕು ಅಂದ್ರೆ ಇಟ್ ಈಸ್ ನಾಟ್ ಓನ್ಲಿ ಫುಡ್ ಈಸ್ ನಾಟ್ ಎನರ್ಜಿ. ಫುಡ್ ಈಸ್ ಓನ್ಲಿ ಫಾರ್ ಮೇಂಟೈನಿಂಗ್ ಯುವರ್ ಅನ್ನಮಯ ಕೋಶ. ಪ್ರೋಟೀನ್ಸ್ ಅಂದ್ರೆ ಬಾಡಿ ಮೇಂಟೈನ್ ಆಗ್ಬೇಕಂದ್ರೆ ಫುಡ್ ಬೇಕಾಗತ್ತೆ. ಬಟ್ ಈ ಪ್ರಾಣದಿಂದಾನೇ ನಾನು ವರ್ಕ್ ಮಾಡ್ತೀನಿ. ಈ ಪ್ರಾಣ ಅಂದ್ರೆ ಏನಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್, ವಿದ್ಯುತ್ ಅಯಸ್ಕಾಂತ ಕ್ಷೇತ್ರ. ದಿಸ್ ಇಸ್ ಕಾಲ್ಡ್ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಎನರ್ಜಿ ಇರುತ್ತೆ. ಈ ಎನರ್ಜಿ ಬಾಡಿಗೆ ಹೋಗ್ಬೇಕಂದ್ರೆ ಒಂದು ಮೆಕ್ಯಾನಿಸಮ್ ಇದೆ, ದಟ್ ಈಸ್ ಕಾಲ್ಡ್ ಚಕ್ರ ಸಿಸ್ಟಮ್. ಚಕ್ರ ಅಂದ್ರೆ ರೊಟೇಷನ್ ಆಗೋದು ಚಕ್ರ. ಅದು ರೊಟೇಷನ್ ಆಗಿದ್ರೆ ಎನರ್ಜಿ ಪ್ರಾಣಮಯ ಕೋಶದಿಂದ ಫಿಸಿಕಲ್ ಬಾಡಿಗೆ ಬರುತ್ತೆ. ನೀವು ಮನೆಯಲ್ಲಿ ಈ ಕಿಚನ್ ಅಲ್ಲಿ ನಾವು ಎಕ್ಸಾಸ್ಟ್ ಫ್ಯಾನ್ ಹಾಕೊಂಡಿರ್ತೀವಿ. ಈ ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಿದ ತಕ್ಷಣ ಆ ಕಿಚನ್ ಅಲ್ಲಿ ಏನೇನು ಗ್ಯಾಸಸ್ ಇದೆಯೋ ಅದು ಹೊರಗಡೆ ಹೋಗುತ್ತೆ. ಅದೇ ತರ ನಾನ್ ಚಕ್ರ ರೊಟೇಟ್ ಆಗಿದ ತಕ್ಷಣ ಈ ಪ್ರಾಣಮಯ ಕೋಶದಿಂದ ಫಿಸಿಕಲ್ ಬಾಡಿಗೆ ಎನರ್ಜಿ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡೋಕ್ಕೋಸ್ಕರ ಎನರ್ಜಿ ಬೇಕಾಗುತ್ತೆ. ಸೊ ವಿಶುದ್ಧ ಚಕ್ರ ಆಕ್ಟಿವೇಶನ್ ಅಲ್ಲಿ ಇದೆ. ಈ ವಿಶುದ್ಧ ಚಕ್ರ ರಿಸೀವ್ ಮಾಡಬೇಕು ಎನರ್ಜಿನ ಪ್ರಾಣಮಯ ಕೋಶದಿಂದ. ಸೊ ಈ ವಿಶುದ್ಧ ಚಕ್ರದಲ್ಲಿ ಆ ಚಕ್ರ ರೊಟೇಷನ್ ಆಗಿ ನಮ್ಗೆ ಎನರ್ಜಿ ಬರುತ್ತೆ. ಸೊ ಡಿಸೀಸಸ್ ಯಾವ ತರ ಇರುತ್ತಂದ್ರೆ ಈ ಪ್ರಾಣಮಯ ಕೋಶದಲ್ಲಿ ಎನರ್ಜಿ ಇರುತ್ತಲ್ವಾ, ಆ ಪ್ರಾಣಮಯ ಕೋಶದಲ್ಲಿ ನಾಡಿ ಅಂತ ಮೈಕ್ರೋ ಫೈಬರ್ಸ್ ಇರುತ್ತೆ, ಎಲೆಕ್ಟ್ರಿಕ್ ವೈರ್ಸ್ ತರ. ದೋಸ್ ಆರ್ ಆಲ್ ಕಾಲ್ಡ್ ನಾಡೀಸ್. ಅದು ನನ್ನ ಫಿಸಿಕಲ್ ಐಗೆ ನೋಡಕ್ ಆಗಲ್ಲ, ಯಾಕಂದ್ರೆ ಮೈಕ್ರೋ ಫೈಬರ್ಸ್ ಅದು. ದಟ್ ಈಸ್ ಕಾಲ್ಡ್ ನಾಡೀಸ್. 1,44,000 ನಾಡೀಸ್ ಇರುತ್ತೆ. ಅಲ್ಲಿ 3 ಮೈನ್ ನಾಡೀಸ್, ಇಡಾ, ಪಿಂಗ್ಲ, ಸುಷುಮ್ನ ನಾಡಿ ಅಂತ. ಸೊ ಈ ನಾಡಿದಲ್ಲಿ ಬ್ಲಾಕೇಜಸ್ ಇದ್ರೆ ಪ್ರಾಣಶಕ್ತಿ ಇರಲ್ಲ. ಈ ಚಕ್ರದಲ್ಲಿ ಬ್ಲಾಕೇಜಸ್ ಇದೆ ಅಂದ್ರೆ ಪ್ರಾಣಶಕ್ತಿ ಫಿಸಿಕಲ್ ಬಾಡಿಗೆ ಬರಲ್ಲ. ಸೊ ನಮ್ಮ ಡಿಸೀಸಸ್ ಯಾವ ತರ ಬರುತ್ತೆ ಅಂದ್ರೆ ಫಸ್ಟ್ ಫಿಸಿಕಲ್ ಬಾಡಿಗೆ ಬರಲ್ಲ. ಫೋರ್ತ್ ಪಾಯಿಂಟ್, ಫಸ್ಟ್ ಫಿಸಿಕಲ್ ಬಾಡಿ ಇದೆ, ಚಕ್ರ ಸಿಸ್ಟಮ್ ಇದೆ, ಪ್ರಾಣಮಯ ಕೋಶ ಇದೆ, ಆದ್ಮೇಲೆ ಮನೋಮಯ ಕೋಶ ಇದೆ, ಆದ್ಮೇಲೆ ವಿಜ್ಞಾನಮಯ ಕೋಶ ಇದೆ, ನೆಕ್ಸ್ಟ್ ಆನಂದಮಯ ಕೋಶ. ಈ ತರ
ಕಾಸಲ್, ಕಾರಣ ಶರೀರನು ಅಂತ ಇದೆ. ಸೊ ನಮ್ಮ ಪೂರ್ವಜನ್ಮ ಪಾಪದ ರಿಕಾರ್ಡ್ಸು, ಕರ್ಮಗಳು ಎಲ್ಲ ಈ ಮೈಂಡ್ ಅಲ್ಲಿ ಇರುತ್ತೆ, ಮನೋಮಯ ಕೋಶದಲ್ಲಿ. ಈ ಮನೋಮಯ ಕೋಶದಲ್ಲಿ ಏನೇನು ಕರ್ಮ ಇರುತ್ತೋ ಅದು ಪ್ರಾಣಕ್ಕೆ ಎಫೆಕ್ಟ್ ಆಗುತ್ತೆ, ಪ್ರಾಣ ಕಡಿಮೆ ಆಗುತ್ತೆ, ನಾಡಿ ಮಂಡಲ ಬ್ಲಾಕ್. ಅಲ್ಲಿಂದ ನನ್ಗೆ ನೆಕ್ಸ್ಟ್ ಫಿಸಿಕಲ್ ಬಾಡಿಗೆ ಆ ಪ್ರಾಬ್ಲಮ್, ಫಿಸಿಕಲ್ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಫಸ್ಟ್ ಪ್ರಾಬ್ಲಮು, ನಥಿಂಗ್ ಕೆನ್ ಸ್ಟ್ರೈಟ್ ಅವೇ ಕಮ್ಸ್ ಟು ದ ಫಿಸಿಕಲ್ ಬಾಡಿ. ಫಸ್ಟ್ ಪ್ರಾಬ್ಲಮ್ ಕಾಸಲ್ ಬಾಡಿ ಮೈಂಡ್ಗೆ ಬರುತ್ತೆ, ಆದ್ಮೇಲೆ ಪ್ರಾಣಮಯ ಶಕ್ತಿ, ಪ್ರಾಣಮಯ ಶಕ್ತಿದಿಂದ ಚಕ್ರ, ಚಕ್ರದಿಂದ ಫಿಸಿಕಲ್ ಬಾಡಿ. ಸೊ ವಿ ಆರ್ ಸಫರಿಂಗ್ ಬಿಕಾಸ್ ಆಫ್ ಅವರ್ ಕರ್ಮಸ್. ಪೂರ್ವಜನ್ಮೇನ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತಂ. ಸೊ ಈ ಮನಸ್ಸಿಂದ ಫಿಸಿಕಲ್ ಬಾಡಿಗೆ ಬರ್ತಾ ಇದೆ. ದಟ್ ಈಸ್ ಕಾಲ್ಡ್ ಕರ್ಮ ಥಿಯರಿ. ಸೊ ಧ್ಯಾನದಲ್ಲಿ ಏನಾಗತ್ತಂದ್ರೆ, ದಿಸ್ ಈಸ್ ವೆರಿ ಸಿಂಪಲ್. ರಾಜಯೋಗ ಯಾಕಂತಂತೆ, ಇಟ್ ಈಸ್ ಲೈಕ್ ಸ್ಲೀಪಿಂಗ್. ಎಷ್ಟು ಈಸಿ ಅಂದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಎನ್ಲೈಟ್ಮೆಂಟ್ ಆಗ್ಬೋದು. ನೀವು ಮನೆಯಲ್ಲೇ ಕೂತ್ಕೊಂಡು ಕ್ಯಾನ್ಸರ್ ಕ್ಲಿಯರ್ ಮಾಡಿಸ್ಕೋಬಹುದು, ಎನಿ ಡಿಸೀಸ್. ಇದು ಜನಗಳಿಗೆ ಯಾರಿಗೆ ಗೊತ್ತಿಲ್ಲ ಇಷ್ಟು ಈಸಿನಾ ಅಂತ. ನಾರ್ಮಲ್ ಪೀಪಲ್ ಏನ್ ಅನ್ಕೊಂತಾರೆ, ಓ ಎನ್ಲೈಟ್ ಆಗ್ಬೇಕು, ನಾವು ವಾಸಿ ಆಗ್ಬೇಕು, ನಾನು ಜ್ಞಾನಿ ಆಗ್ಬೇಕು, ಋಷಿ ಆಗ್ಬೇಕಂದ್ರೆ ನಾನು ಬಟ್ಟೆ ಚೇಂಜ್ ಮಾಡ್ಕೊಂಡು ಸನ್ಯಾಸ ಆಗಿ ಹಿಮಾಲಯಕ್ಕೆ ಹೋಗ್ಬೇಕು, ಅಲ್ಲಿ ಏನೋ ಒಂದು ದೀಕ್ಷಾ ತಗೊಳ್ಬೇಕು, ಇಲ್ಲ ಅಂದ್ರೆ ಅಘೋರ, ಇನ್ನೊಂದು ಏನೋ ದೊಡ್ಡ ಸಾಧನೆ ಇದೆ, ಅಷ್ಟು ಸಾಧನೆ ನಾನು ಮಾಡಕ್ ಆಗಲ್ಲ ಅಂತ ನಾನು ಒಂದು ಥಿಂಕಿಂಗ್ ಪ್ರಾಸೆಸ್ ಅಲ್ಲಿ ಇದೀವಿ. ಅದೇನು ಬೇಡ. ನಾವು ಈಸಿಯಾಗಿ ಮನೆಯಲ್ಲಿ ಕೂತ್ಕೊಂಡೆ ಎನಿ ಪ್ರಾಬ್ಲಮ್ ವಿ ಕ್ಯಾನ್ ಸಾರ್ಟ್ ಇಟ್ ಔಟ್. ಎನಿ ಪ್ರಾಬ್ಲಮ್, ಹೆಡ್ಏಕ್ ಇಂದ ಕ್ಯಾನ್ಸರ್ ತನಕ ನಾನ್ ಗ್ಯಾರಂಟಿ. ಸೊ ಎಷ್ಟೋ ಜನಕ್ಕೆ ಆಯ್ತು. ಸೊ ಈ ಅತಿಬೇಲದಲ್ಲೇನೆ ತುಂಬಾ ಜನ ಇದ್ದಾರೆ. ಸೊ ಏನ್ ಪ್ರಾಬ್ಲಮ್ ಗೊತ್ತಾ, ಫಸ್ಟ್ ಮೈಂಡ್ಗೆ ನಂಬಿಕೆ ಬರಲ್ಲ. ಇನ್ನೊಂದು, ಇದು ತುಂಬಾ ಈಸಿ ಅಲ್ವಾ, ಅದಕ್ಕೆ ಇನ್ನೊಂದು ನಂಬಿಕೆ ಬರಲ್ಲ, ಇಷ್ಟು ಈಸಿಯಾಗಿ ಹೋಗುತ್ತಾ. ಸೊ ಏನ್ ಸೈನ್ಸ್ ಏನಿದೆ ಅಂದ್ರೆ, ನಾವು ಲಾಕ್ ಮಾಡಿ ಎನರ್ಜಿನ, ಪ್ರಾಣಮಯ ಶಕ್ತಿಯಿಂದ ಲೀಕ್ ಆಗಬಾರ್ದು ಎನರ್ಜಿ. ಸೊ ನಾನು ಕ್ಲೋಸ್ ಮಾಡಿ ಸರ್ಕ್ಯೂಟ್, ಕಾಲ್ ಕ್ರಾಸ್ ಮಾಡಿ ಶ್ವಾಸದ ಮೇಲೆ ಗಮನ ಇಟ್ಕೊಂಡು ತಕ್ಷಣ ಏನಾಗುತ್ತೆ, ಫಸ್ಟ್ ಪಾಯಿಂಟ್ ಏನು, ವೇರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ನನ್ನ ಸಾಕ್ಷಿ, ನನ್ನ ಅಬ್ಸರ್ವೇಷನ್ ಎಲ್ಲಿರುತ್ತೋ, ನನ್ನ ಗಮನ ಎಲ್ಲಿರುತ್ತೋ ಅಲ್ಲಿಗೆ ಎನರ್ಜಿ ಹೋಗ್ತಾ ಇರುತ್ತೆ. ವೇರ್ ದೇರ್ ಇಸ್ ಶಿವ ದೇರ್ ಪಾರ್ವತಿ ಫಾಲೋಸ್. ಸೊ ನಾನು ಇವತ್ತು ಸಾಕ್ಷಿ ಎಲ್ಲಿದೆ, ನಾರ್ಮಲ್ ಜನಗಳಿಗೆ ಸಾಕ್ಷಿ ಎಲ್ಲಿದೆ, ಮೈಂಡ್. ಅದು ಪಾಸ್ಟ್ ಹೋಗುತ್ತೆ, ಫ್ಯೂಚರ್ಗೆ ಹೋಗುತ್ತೆ, ಭಯ ಏನೇನೋ. ಸೊ ಅದರಿಂದ ಈ ಪ್ರಾಣ ಡ್ರೈನ್ ಆಗ್ತಾನೆ ಇರುತ್ತೆ ಅನ್ನೆಸೆಸರ್ಲಿ. ಸೊ ನಾವು ಫಸ್ಟ್ ಟೈಮು ಥಾಟ್ಸ್ ನ ಕಟ್ ಮಾಡಿ ಶ್ವಾಸ ಮೇಲೆ ಗಮನ ಇಟ್ಕೊಂಡ ತಕ್ಷಣ ಈ ಎನರ್ಜಿ ನನ್ನ ಬಾಡಿಯಲ್ಲೇನೆ ರೊಟೇಷನ್ ಆಗ್ತಾ ಇರುತ್ತೆ. ಸೊ ಅದರಿಂದ ಫಸ್ಟ್ ಎನರ್ಜಿ ಡ್ರೈನ್ ಆಗಲ್ಲ. ಬರುತ್ತೆ, ಥಾಟ್ಸ್ ಬರ್ತಾನೆ ಇರುತ್ತೆ, ಬಟ್ ನಾನು ಅಟೆನ್ಷನ್ ಕೊಡಲ್ಲ ಅದ್ ಬಗ್ಗೆ. ಏನದು ಒಂದು ರೆಡ್ ಕಲರ್ ಬಂತು, ಸ್ಯಾರಿ ಬಂತು, ಏನೋ ಒಂದು ಪ್ರಾಬ್ಲಮ್, ನಾನು ನನ್ನ ತಂದೆ ಬಗ್ಗೆ, ನನ್ನ ತಾಯಿ ಬಗ್ಗೆ, ನನ್ನ ಹೆಂಡತಿ ಬಗ್ಗೆ ಏನೋ ಒಂದು ನೆನಪಾಗತ್ತೆ, ಸೊ ಏನೋ ಒಂದು ಕೆಲಸ ಇರುತ್ತೆ, ಬಟ್ ನಾನು ಈ 1 hour ನಾನು ಏನು ಯೋಚನೆ ಮಾಡಲ್ಲ ಅಂತ ಕೊಟ್ಟು ಶ್ವಾಸ ಮೇಲೆ ಗಮನ ಮಾಡ್ತಾ ಮಾಡ್ತಾ ಎನರ್ಜಿ ನನ್ನ ಒಳಗಡೆನೆ ರೊಟೇಷನ್ ಆಗ್ತಾ ಇರುತ್ತೆ. ಓಕೆನಾ, ಡ್ರೈನೇಜ್ ಆಗಲ್ಲ. ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ, ನಾನು ಏನೂ ಮಾಡ್ತಾ ಇಲ್ಲ. ನಾನು ಏನೂ ಮಾಡ್ತಾ ಇಲ್ಲ ಅಂದ್ರೆ ಶ್ವಾಸ ಏನಾಗುತ್ತೆ, ಕಡಿಮೆ ಆಗತ್ತೆ. ನಾನು ಏನು ಮಾಡ್ತಾ ಇಲ್ಲ ಅಂದ್ರೆ ನಮ್ಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಕಡಿಮೆ. ಸೊ ನಮ್ಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಕಡಿಮೆ ಇದೆ ಅಂದ್ರೆ ಶ್ವಾಸ ಆಟೋಮ್ಯಾಟಿಕ್ ಆಗಿ ಆ ಡೆಪ್ತ್ ವಾಲ್ಯೂಮ್ ಎರಡು ಕಮ್ಮಿ ಆಗತ್ತೆ. ಸೊ ನೆಕ್ಸ್ಟ್ ಎನರ್ಜಿ ಯಾಕೆ ಬೇಕು, ಓನ್ಲಿ ಮೈಂಡ್ಗೋಸ್ಕರನೇ. ಅದೂ ಏನಾಗ್ತಾ ಇದೆ, ನಾನು ಅಟೆನ್ಷನ್ ಕೊಡ್ತಾ ಇಲ್ಲ, ನಾನು ಅಬ್ಸರ್ವ್ ಮಾಡ್ತಾ ಇಲ್ಲ ಮೈಂಡ್ನ. ಅದರಿಂದ ಇನ್ನ ತುಂಬಾ ಕಡಿಮೆ ಬೇಕಾಗತ್ತೆ. ಸೊ ಅದರಿಂದ ಇನ್ನ ಕಡಿಮೆ ಆಗತ್ತೆ ಶ್ವಾಸ. ಸೊ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್, ಸೊ ನನ್ನ ಶ್ವಾಸ ತುಂಬಾ ಕಡಿಮೆ ಆಗಿ ಪ್ರಾಣ ಬಾಡಿಯಲ್ಲಿ ಬರಲ್ಲ. ಯಾಕಂದ್ರೆ ಚಕ್ರ ರೊಟೇಷನ್ ಆಗ್ಬೇಕು ಅಂದ್ರೆ ಈ ಶ್ವಾಸ ಬೇಕು. ಈ ಶ್ವಾಸದಿಂದ ಈ ಚಕ್ರಸ್ ರೊಟೇಷನ್ ಆಗತ್ತೆ. ನೀವು ನೋಡಿ, ಚಿಕ್ಕ ಮಕ್ಕಳು ಒಂದು ಗೇಮ್
ದೇ ವಿಲ್ ಪ್ಲೇ ಒನ್ ಗೇಮ್. ಒಂದು ರಿಂಗ್ ಇರುತ್ತೆ, ಅದು ರೊಟೇಷನ್ ಆಗ್ತಾ ಇರುತ್ತೆ, ಈ ತರ ಪ್ರೆಸ್ ಮಾಡಿ ರಿಲೀಸ್ ಮಾಡ್ತಾ ಇದೆ ಅಂದ್ರೆ. ಅದೇ ತರ ಈ ಶ್ವಾಸ ಮೇಲ್ಗಡೆ ಕೆಳಗಡೆ ಹೋಗ್ತಾ ಇದೆ ಅಂದ್ರ ಅದರಿಂದಾನೇ ಚಕ್ರ ರೊಟೇಷನ್ ಆಗೋದು. ಸೊ ಈ ಶ್ವಾಸ ಕಡಿಮೆ ಆಗಿದ್ರೆ ಚಕ್ರ ರೊಟೇಷನ್ ಸ್ಟಾಪ್ ಆಗ್ಬಿಡುತ್ತೆ. ಅದರಿಂದ ಪ್ರಾಣ ಒಳಗಡೆ ಬರಲ್ಲ. ಸೊ ಹಿಯರ್ ಈಸ್ ದ ಸೀಕ್ರೆಟ್. ಏನಂದ್ರೆ ನಾನು ಊಟ ಕೊಡಿಲ್ಲ ಬಾಡಿಗ ಅಂದ್ರೆ ಏನಾಗತ್ತೆ, ಹಸುವಾಗತ್ತೆ, ಆದ್ಮೇಲೆ ತುಂಬಾ ಗಿಡ್ಡಿನೆಸ್ ಬರುತ್ತೆ. ಸೊ ಥರ್ಡ್ ಸ್ಟೆಪ್, ನನ್ನ ಇಂಟೆಲಿಜೆನ್ಸ್ ಇರುತ್ತೆ ಬಾಡಿ ಒಳಗಡೆ, ಒಂದು ಇಂಟೆಲಿಜೆನ್ಸ್ ಅದೇನು, ಅವ್ರು ಕೊಡ್ತಾ ಇಲ್ಲ, ಊಟ ಕೊಡ್ತಾ ಇಲ್ಲ, ಏನು ಏನು ಸೋರ್ಸ್ ಎನರ್ಜಿನೇ ಕೊಡ್ತಾ ಇಲ್ಲ, ನಾನು ಏನ್ ಮಾಡ್ಬೇಕು ಅಂತ ಲಿವರ್ ಅಲ್ಲಿ ಹೋಗಿ ಫ್ಯಾಟ್ ಸೆಲ್ಸ್ ಅಲ್ಲಿ ಹೋಗಿ ಈ ಸ್ಟೋರೇಜ್ನೆಲ್ಲ ಕನ್ವರ್ಟ್ ಮಾಡಿ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ ಬಾಡಿ. ಅದು ಯಾರು ಮಾಡ್ತಾ ಇದ್ದಾರೆ? ಇಂಟೆಲಿಜೆನ್ಸ್. ಅದೇ ತರ ಈ ಪ್ರಾಣ ಕಮ್ಮಿ ಆಗಿದ ತಕ್ಷಣ ನನ್ನ ಇಂಟೆಲಿಜೆನ್ಸ್ ಗೊತ್ತು ಎಲ್ಲಿಂದ ಆ ಪ್ರಾಣನ್ ತಗೋಬೇಕು ಅಂತ. ಸೊ ಒಂದು ಕ್ರಿಟಿಕಲ್ ಲೆವೆಲ್ಗೆ ಹೋಗಿತ್ತು ಇವತ್ತು ಪ್ರಾಣ. ಸೊ ಅದರಿಂದ ಈ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ ಗೊತ್ತಾ, ಈ ಚಕ್ರ ಸಿಸ್ಟಮ್ ಅಲ್ಲಿ ಸಹಸ್ರಾರ ಚಕ್ರ ಅಂತ ಒಂದಿರುತ್ತೆ, ಅದು ಓಪನ್ ಆಗುತ್ತೆ ಆಟೋಮ್ಯಾಟಿಕ್. ಅದು ಓಪನ್ ಆದ ತಕ್ಷಣ ಪ್ರಾಣ ಫ್ಲಡ್ಡಿಂಗ್ ಆಗುತ್ತೆ ಬಾಡಿಯಲ್ಲಿ. ದಟ್ ಈಸ್ ಕಾಲ್ಡ್ ಶಕ್ತಿಪಾತ. ಆ ಶಕ್ತಿಪಾತ ಆದಾಗ ಈ ನಾಡಿ ಮಂಡಲದಲ್ಲಿ ಏನೇನು ಬ್ಲಾಕೇಜಸ್ ಇದೆಯೋ ಅದೆಲ್ಲ ಪ್ರಾಣ ಫುಲ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ಬ್ರೀತಿಂಗ್ ಅಲ್ಲ. ಪ್ರಾಣಾಯಾಮ ಅಂದ್ರೆ ಆ ಒಳಗಡೆ ಆ ಪ್ರಾಣಶಕ್ತಿ ಬಂದಾಗ ಇಟ್ ವಿಲ್ ಎಕ್ಸ್ಪ್ಯಾಂಡ್. ಅದು ಎಕ್ಸ್ಪ್ಯಾಂಡ್ ಆದಾಗ ರೈಟ್ ಎನರ್ಜೀಸ್ ಲೆಫ್ಟ್ ಎನರ್ಜೀಸ್ ಅಂತ ಇರುತ್ತೆ ಬಾಡಿಯಲ್ಲಿ. ರೈಟ್ ಕೈಯಿಂದ ಆಚೆ ಬರುತ್ತೆ, ಲೆಫ್ಟ್ ಕೈಯಿಂದ ಹೊರಗಡೆ ಹೋಗ್ತಾ ಇರುತ್ತೆ ಎನರ್ಜೀಸ್. ಸೊ ಈಕ್ವಲ್ ಆಗಿದೆ ಅಂದ್ರೆ ರೈಟ್ ಎನರ್ಜಿ ಲೆಫ್ಟ್ ಎನರ್ಜಿ ಈಕ್ವಲ್ ಆಗಿದೆ ಅಂದ್ರೆ ಚಕ್ರಾಸ್ ಒಂದೇ ಲೈನ್ ಅಲ್ಲಿ ಬರುತ್ತೆ. ದಟ್ ಇಸ್ ಕಾಲ್ಡ್ ಚಕ್ರ ಅಲೈನ್ಮೆಂಟ್. ಚಕ್ರದಲ್ಲಿ ಏನೇನೋ ಬ್ಲಾಕೇಜ್ ಇದೆ ಅಂದ್ರೆ ಅದನ್ನು ಫ್ಲಶ್ ಆಗುತ್ತೆ. ಸೊ ನೆಕ್ಸ್ಟ್ ಮೈಂಡ್ ಲೆವೆಲ್. ಮೈಂಡ್ ಲೆವೆಲ್ ಅಲ್ಲಿ ಈ ಎನರ್ಜಿ ಏನ್ ಮಾಡುತ್ತೆ ಗೊತ್ತಾ, ಇದು ಅನ್ಮ್ಯಾನಿಫೆಸ್ಟೆಡ್ ರಾ ಎನರ್ಜಿ, ಒಂದು ಫೈರ್ ತರ. ಸೊ ಏನೇನು ಪ್ರೋಗ್ರಾಮ್ಸ್ ಇದೆಯೋ ಮೈಂಡ್ ಅಲ್ಲಿ, ಕರ್ಮಗಳಿದೆಯೋ ಬರ್ನ್ ಆಗ್ಬಿಡುತ್ತೆ. ಇಟ್ ವಿಲ್ ಕ್ಲಿಯರ್ ಆಲ್ ಯುವರ್ ಕರ್ಮಸ್. ಸೊ ಕರ್ಮದಿಂದ ಏನೇನೋ ಡಿಸೀಸಸ್ ಬಂದಿದಲ್ವ ಅದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಈ ಪ್ರಾಣಶಕ್ತಿ ಲೋಪದಲ್ಲಿ ಪ್ರಾಣಶಕ್ತಿ ಕಡಿಮೆ ಇರುತ್ತಲ್ವ ಅದರಿಂದ ಏನೇನ್ ಡಿಸೀಸಸ್ ಬರ್ತೋ ಅದನ್ನು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಚಕ್ರಸ್ ಅಲೈನ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಕುಂಡಲಿನಿ ಆಕ್ಟಿವೇಶನ್ ಇಸ್ ದ ಫೋರ್ತ್ ಪ್ರಾಸೆಸ್. ಸಿ ಇಷ್ಟು ಪ್ರಾಸೆಸ್ ಒಂದೇ ಧ್ಯಾನದಲ್ಲಿ ನೀವು ಇದಕ್ಕೂ ಸಾಧನೆ ಮಾಡಬೇಕು ಅಷ್ಟೇ. ಥಾಟ್ಸ್ ಕಟ್ ಮಾಡಿ ಶ್ವಾಸ ಮೇಲೆ ಗಮನ ಮಾಡ್ತಾ 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 ಮಾಡ್ತಾ, ಇಟ್ಸ್ ಎ ಡೇ ಬೈ ಡೇ ಪ್ರಾಸೆಸ್. ಒಂದೇ ದಿನದಲ್ಲಿ ಆಗಲ್ಲ. ಅಟ್ಲೀಸ್ಟ್ ಒಂದು 40 ಡೇಸ್ ಮಾಡ್ತಾ ಇತ್ತಂದ್ರೆ ಕೆಲವರಿಗೆ 1 ವೀಕ್ಗೆ ಕ್ಯಾನ್ಸರ್ ವಾಸಿ ಆಗತ್ತೆ, ಕೆಲವರಿಗೆ 1 ಸೆಕೆಂಡೇನೆ ಶುರು ಆಗತ್ತೆ ಕುಂಡಲಿನಿ ಆಕ್ಟಿವೇಶನ್, ಕೆಲವರಿಗೆ 15 ಡೇಸ್ ಆಗತ್ತೆ. ಬಟ್ ಡೋಂಟ್ ಜಡ್ಜ್. ಅವ್ರಿಗೆ ತುಂಬಾ ಆಯ್ತು ನನ್ಗೆ ಆಗಲ್ಲ ಅಂತ ಜಡ್ಜ್ ಮಾಡಬಾರ್ದು, ಮಾಡ್ಲೇಬೇಕಷ್ಟೇ. ಸೊ ಫಸ್ಟ್ ಸ್ಟೆಪ್ ಪ್ರಾಣ ನಾಡಿ ಮಂಡಲ ಶುದ್ಧಿ ಅಂತ ಈ ಸ್ಯಾನ್ಸ್ಕ್ರಿಟ್ ಟರ್ಮಿನಾಲಜಿದಲ್ಲಿ ಈ ಪ್ರಾಣ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತಲ್ವಾ, ದಟ್ ಈಸ್ ಕಾಲ್ಡ್ ಪ್ರಾಣಾಯಾಮ. ಸೊ ಪ್ರಾಣಾಯಾಮ ಮೊದಲು ಈ ನಾಡಿ ಮಂಡಲ ಶುದ್ಧಿ ಅಂತ ಆಗತ್ತೆ. ಅದರಿಂದ ತುಂಬಾ ಪೈನ್ ಬರುತ್ತೆ, ಯಾಕಂದ್ರೆ ಕ್ಲೀರಿಂಗ್ ಆಗ್ತಾ ಇದಲ್ವಾ, ಕ್ಲೀನಿಂಗ್ ಪ್ರಾಸೆಸ್ ಅದು. ಸೊ ಆದ್ಮೇಲೆ ಕುಂಡಲಿನಿ ಆಕ್ಟಿವೇಶನ್ ಆಗೋದು. ಕುಂಡಲಿನಿ ಅನ್ನೋದು ಇನ್ಫಿನಿಟ್ ಎನರ್ಜಿ ಸೋರ್ಸ್ ಫಾರ್ ಯುವರ್ ಸೆಲ್ಫ್. ಸೊ ಇದು ಅವೇಕನಿಂಗ್ ಮಾಡಬೇಕು ಅಂತ ತುಂಬಾ ಸಾಧನಗಳಿದೆ. ನಾಗಸಾಧುಗಳು, ಅಘೋರಾಸು ಈ ಬ್ರೀತಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡಿ ಅವ್ರು ಫೋರ್ಸ್ಫುಲ್ ಆಗಿ ಅವೇಕನ್ ಮಾಡ್ತಾರೆ. ಅದು ಏನು ಬೇಡ, ಸಹಜವಾಗಿ ನಾರ್ಮಲಿ ಅದಕ್ಕದೇ ಆಕ್ಟಿವೇಶನ್ ಆಗುತ್ತೆ ಮೆಡಿಟೇಷನ್ ಅಲ್ಲಿ. ಸೊ ಬೇಸಿಕ್ಸ್ ಇಷ್ಟು ತಕ್ಕ ಸಾಕು. ನೆಕ್ಸ್ಟ್ ಲೆವೆಲ್ಗೆ ನಾಳೆ ಹೇಳ್ತೀನಿ. ಸೊ ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ವೇರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ಸೊ ನಾನು ಮೈಂಡ್ ಅಬ್ಸರ್ವ್ ಮಾಡ್ತಾ ಇಲ್ಲ, ಬ್ರೀತಿಂಗ್ ಮಾತ್ರನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಥಾಟ್ಸ್ ಕಟ್ ಮಾಡ್ತಾ ಇದ್ದೀನಿ. ಅದರಿಂದ ಶ್ವಾಸ ಕಡಿಮೆ ಆಗುತ್ತೆ. ಶ್ವಾಸ ಕಡಿಮೆ ಆಗಿದ್ರಿಂದ ಪ್ರಾಣ ಕಡಿಮೆ ಆಗುತ್ತೆ. ಸೊ ಅದರಿಂದ ಇಂಟೆಲಿಜೆನ್ಸ್ ಆಕ್ಟಿವೇಟ್ ಆಗಿ ಸಹಸ್ರಾರ ಚಕ್ರ ಆಟೋಮ್ಯಾಟಿಕ್ ಆಗಿ ಓಪನ್ ಆಗುತ್ತೆ. ಸೊ ಸಹಸ್ರಾರ ಓಪನ್ ಆದಾಗ ಇಟ್ಸ್ ಲೈಕ್ ಎ ಪ್ರೆಸಿಡೆಂಟ್. ಎಲ್ಲ ಚಕ್ರಗಳಿಗೆ ಅದು ರಾಜನ ಅದು.
So it will give energy to all chakras. ಸೊ ಸಿ ಒಂದು ವೈಟ್ ಲೈಟ್ ಇಸ್ ಅ ರಾ ಸೋರ್ಸ್. ಅಲ್ಲಿ 7 ಕಲರ್ಸ್ ಇರುತ್ತೆ. ಅದೇ ತರ ಈ ಕಾಸ್ಮಿಕ್ ಎನರ್ಜಿ ಒಂದ್ಸಲ ಬಂದಾಗ ಈ ವಿಶುದ್ಧ ಚಕ್ರಕ್ಕೆ ಬ್ಲೂ ಕಲರ್ ಬೇಕು, ಈ ಅನಾಹತ ಚಕ್ರ ಗ್ರೀನ್ ಕಲರ್ ಬೇಕು, ಮಣಿಪೂರಕ ಚಕ್ರಕ್ಕೆ ಯೆಲ್ಲೋ ಕಲರ್ ಬೇಕಾಗತ್ತೆ. ಸೊ ಇದರಿಂದಾನೇ ಎಲ್ಲ ಚಕ್ರಸ್ಗೆ ಎನರ್ಜಿ ಸಿಗುತ್ತೆ ಆಟೋಮ್ಯಾಟಿಕ್ ಆಗಿ. ಸೊ ಮೆಡಿಟೇಷನ್ ಈಸ್ ವೆರಿ ವೆರಿ ಸಿಂಪಲ್, ವೆರಿ ವೆರಿ ಸಿಂಪಲ್. ಸಾಧನೆ ಈಸ್, ನಮ್ಗೆ ಇದೆಲ್ಲ ಗೊತ್ತಾಗಿದ್ರೆ ಧ್ಯಾನ ಬರುತ್ತೆ ಅಂತ ಏನೂ ಇಲ್ಲ. ಈವನ್ ಇಲ್ಲಿಟ್ರೇಟ್ ಫೆಲೋ, ಅವರು ಅವ್ರ ಸ್ಕೂಲ್ಗೆ ಹೋಗಿಲ್ಲ, ಅವ್ರು ಎನ್ಲೈಟ್ ಆಗ್ಬೋದು. ಆಕ್ಚುಲಿ ಇಲ್ಲಿಟ್ರೇಟ್ಸ್ ಎನ್ಲೈಟ್ ಫಾಸ್ಟ್ ಆಗಿ ಆಗ್ತಾರೆ. ಇಲ್ಲಿ ತುಂಬಾ ಓದ್ತಾರಲ್ವಾ, ಅವ್ರಿಗೆ ಲಾಜಿಕಲ್ ಬ್ರೈನ್ ಜಾಸ್ತಿ ಇರುತ್ತೆ. ಯಾವ ತರ ಸಾಧ್ಯ, ಇದು ಯಾವ ತರ ಸಾಧ್ಯ ಅಂತ. ಸೊ ಇನ್ನೂ ತುಂಬಾ ಇದಿರುತ್ತೆ. ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ, ಬಾಡಿ ಪೈನ್ಸ್ ಕಮ್ಮಿ ಆಗುತ್ತೆ, ಯು ವಿಲ್ ಫೀಲ್ ಬ್ಲಿಸ್, ಪೇನ್ಸ್ ಕಡಿಮೆ ಆಗುತ್ತೆ, ನಿಮ್ಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ನಾನು ಯಾರು, ನಾನು ಮುಂದಿನ ಜನ್ಮ ಇದೆಯಾ ಇಲ್ವಾ, ಇನ್ನೊಂದು ಡೈಮೆನ್ಷನ್ಸ್ ಇದೆಯಾ, ವಾಟ್ ಈಸ್ ಡೆತ್, ಡೆತ್ ಬಗ್ಗೆ ನಿಮ್ಗೆ ನಾಲೆಜ್ ಬರುತ್ತೆ. ನಾನು ಡೆತ್ ಮೇಲೇನು ಆದ್ಮೇಲೇನು ಇರ್ತೀನಿ. ಸೊ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತೀವಿ. ವೈ ಲಿವಿಂಗ್ ಓನ್ಲಿ ವಿಲ್ ಕಮ್ ಔಟ್ ಆಫ್ ಬಾಡಿ. ಹೊರಗಡೆ ಬಂದು ನನ್ನ ಬಾಡಿ ನಾನು ನೋಡ್ಕೋಬಹುದು. ಆದ್ಮೇಲೆ ನನ್ನ ಡೆತ್ ಬಗ್ಗೆ ಫಿಯರ್ ಟಪ್ ಅಂತ ರಿಲೀಸ್ ಆಗುತ್ತೆ. ಓಕೆ, ದೇರ್ ಇಸ್ ನೋ ಡೆತ್ ಫಾರ್ ಮೀ, ಇನ್ನೊಂದು ಡೈಮೆನ್ಷನ್ಸ್ಗೆ ಹೋಗ್ಬೋದು. ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಭೂಮಿ ಮಾತ್ರನೇ ಇಲ್ಲ, ತುಂಬಾ ಇದೆ. ಸೋ ಮೆನಿ ಡೈಮೆನ್ಷನ್ಸ್ ಆರ್ ದೇರ್ ಇನ್ ಮೈ ಫಾದರ್ಸ್ ಹೋಮ್ ಅಂತ ಬೈಬಲ್ ಅಲ್ಲಿ. ಸೊ ಭಗವದ್ಗೀತದಲ್ಲಿ ಲೋಕಗಳ ಬಗ್ಗೆ, ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ತಪೋಲೋಕ. ಸೊ ಅದರಿಂದ ನನ್ಗೆ ನಾಲೆಡ್ಜ್ ಸಿಗುತ್ತೆ, ಫಿಯರ್ ಹೋಗುತ್ತೆ, ಆರಾಮಾಗಿ ಜೀವನ ಮಾಡ್ಕೊಂತ. ಸೊ ಇದು ಬೇಸಿಕ್ಸ್. ನಿಮ್ಗೆ ಏನು ಅರ್ಥ ಆಗಿಲ್ಲ, ಜಸ್ಟ್ ಇಫ್ ಯು ಟೆಲ್ ಐ ವಿಲ್ ಎಕ್ಸ್ಪ್ಲೈನ್. ಡಿಸೀಸಸ್ ಎಲ್ಲಿಂದ ಬರುತ್ತಂದ್ರೆ, ಒಂದು ಕರ್ಮದಿಂದ, ಇನ್ನೊಂದು ಪ್ರಾಣ ಡೆಫಿಷಿಯನ್ಸಿಯಿಂದ, ಸೊ ಇನ್ನೊಂದು ಫಿಸಿಕಲ್ ಹ್ಯಾಬಿಟ್ಸ್. 3 ಲೆವೆಲ್ಸ್ ಅಲ್ಲಿ ಕ್ಲಿಯರ್ ಆಗುತ್ತೆ ಮೆಡಿಟೇಷನ್ ಅಲ್ಲಿ. ಆಕ್ಚುಲಿ ಮೆಡಿಸಿನ್ ಅಲ್ಲಿ ಕ್ಯೂರ್ ಇಲ್ಲ, ಓನ್ಲಿ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಇರುತ್ತೆ ಈ ಅಲೋಪತಿಯಲ್ಲಿ. ಬಟ್ ಮೆಡಿಟೇಷನ್ ಅಲ್ಲಿ ಕಂಪ್ಲೀಟ್ ಕ್ಯೂರ್ ಇರುತ್ತೆ. ಒಂದ್ಸಲ ಹೋಗಿದ್ರೆ ತಿರ್ಗಾ ಬರಲ್ಲ ಅದು. ದಟ್ ಈಸ್ ದ ಬ್ಯೂಟಿ ಆಫ್ ಮೆಡಿಟೇಷನ್. ಎನಿ ಕ್ವಶನ್ಸ್? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮೇಡಮ್. ಸರ್, ನನ್ಗೊಂದು ಡೌಟ್ ಇದೆ. ಹ್ಮ್ ಇವಾಗ ನಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗಲ್ಲ ಮೆಡಿಟೇಷನ್ ಮಾಡುವಾಗ. ಹ್ಮ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್ ನಮ್ಮ ಆಲ್ ಚಕ್ರಾಸ್ ಆರ್ ಆಕ್ಟಿವೇಟೆಡ್ ಅನ್ನೋ? ಆಲ್ ಚಕ್ರಾಸ್ ಆಕ್ಟಿವೇಟ್ ಆಗಿಲ್ಲ ಅಂದ್ರೆ ಏನೋ ಒಂದು ಡಿಸೀಸ್ ಬರ್ತಾನೆ ಇರುತ್ತೆ. ಸರ್, ಆಮೇಲೆ ನನ್ಗೊಂದು ನಿನ್ನೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಅದು ನಿಜಾನ ಹೆಂಗೆ ಏನೋ ಗೊತ್ತಿಲ್ಲ ನನಗೆ. ಹ್ಮ್ ಸೊ ಮಲ್ಕೊಂಡ್ಮೇಲೆ ಸಹಸ್ರ ನಮ್ಮ ಇದ್ರಲ್ಲಿ ಎನರ್ಜಿ ಫ್ಲೋ ಆಗ್ತಾನೆ ಇತ್ತು, ಮಲ್ಕೊಂಡ್ ಮೇಲೇನು ಆಗ್ತಾ ಇತ್ತು. ಹ್ಮ್ ಒಂದು 11:30 ಆತರ ಒಂದ್ ಟಪ್ ಅಂತ ಸೌಂಡ್ ಬಂತು ಸರ್. ಅದ್ ಏನಂತ ಗೊತ್ತಿಲ್ಲ, ನನ್ ಭಯ ಬಿದ್ದು ಎದ್ದು ಆಚೆ ಎಲ್ಲ ಹೋಗಿ ಕೆಳಗಡೆ ಎಲ್ಲ ಆಕ್ಚುಲಿ ನೋಡ್ಕೊಂಡು. ಈ ಮೆಡಿಟೇಷನ್ ಅಲ್ಲಿ ನನ್ನ ಪಾಸ್ಟ್ ಲೈಫ್ ಸಾಧನೆ ಮಾಡಿಲ್ಲ ಅಂದ್ರೆ ಈ ಗ್ರೂಪ್ಗೆ ಬರಕ್ ಆಗಲೇ ಆಗಲ್ಲ. ಮಿನಿಮಮ್ ನೀವು ಋಷಿ ಆಗ್ಬೋದು ಇಲ್ಲಿ ಬರ್ಬೇಕಾದ್ರೆ. ಸೊ ಫಸ್ಟ್. ಸೆಕೆಂಡ್ ಥಿಂಗ್ ಅಂದ್ರೆ ನಾನು ಪಾಸ್ಟ್ ಲೈಫ್ ಅಲ್ಲಿ ಎಲ್ಲಿ ಸ್ಟಾಪ್ ಆಗತ್ತೋ ಅಲ್ಲಿಂದಾನೇ ಸ್ಟಾರ್ಟ್ ಆಗತ್ತೆ. ಸೊ ಚಕ್ರಾಸ್ ಆಕ್ಟಿವೇಶನ್ ಆಗಿದೆಯಾ ಆಗಿಲ್ವಾ ಅಂತ ನಿಮ್ಗೆ ಒಂದೇ ಒಂದು ಎಕ್ಸಾಂಪಲ್. ಸೊ ನನ್ಗೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ 14 ಇಯರ್ಸ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಇಂದಾನೇ ನನ್ನ ಜರ್ನಿ ಶುರು ಆಯ್ತು. ಸೊ ಅಲ್ಲಿ ಅದು ಏನು,
ಏನು ಹೊರಗಡೆ ಬಂದೆ, ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಫುಲ್ ಕಲರ್ಫುಲ್ ಅದು. ಅದರಿಂದ ನಾನು ಏನನ್ನ ಗಿಡ ಮರ ನೋಡಿದ್ರು ಅದು ಆರಾ ತರ ಒಂದು ಬ್ರೈಟ್ ಲೈಟ್ ತರಾನೇ ಕಾಣಿಸ್ತಾ ಇದೆ, ಒಂದು ಫಿಸಿಕಲ್ ಬಾಡಿ ತರ. ಐ ವಾಸ್ ಕಮ್ಯುನಿಕೇಟಿಂಗ್, ಅಂದ್ರೆ ನನ್ಗೆ ಒಂದು ಥಾಟ್ ರಿಲೀಸ್ ಆಗಿದ ತಕ್ಷಣ ಸಮಾಧಾನ ಬರ್ತಾ ಇದೆ. ಸೊ ಅದು ಯಾವಾಗ್ಲೂ ಆಗತ್ತಾ? ಅದು ಒಂದ್ಸಲ ಆಗಿದೆ ಅಷ್ಟೇ. ಆದ್ಮೇಲೆ ಒಂದ್ 7 years ಆದ್ಮೇಲೆ ಆಕ್ಸಿಡೆಂಟ್ ಆಗಿ ಇನ್ನೊಂದ್ಸಲ ಒಂದು ಡೈಮೆನ್ಷನ್ಗೆ ಹೋಗಿದ್ದೀನಿ ಅಷ್ಟೇ. ದಟ್ ಈಸ್ ಫಿನಿಶ್ಡ್ ಎನಫ್. ಸೊ ಆದ್ಮೇಲೆ ಏನಾಯ್ತು, ಗುರುಚಕ್ರ ಅಂತ ಒಂದಿರುತ್ತೆ, ಇಲ್ಲಿ ಒಂದು ಪುಲ್ಲಿಂಗ್ ಶುರು ಆಯ್ತು. ಅದರಿಂದ ಒಂದು ಫ್ಲವರಿಂಗ್, ಏನೋ ಒಂದು ರೊಟೇಷನ್ ಆಗ್ತಾ ಇದೆ, ಒಂದು ಏನು ಹೈರು ಏನೋ ಶಾಕ್ ಆಗಿದೆ ಅಂತ ಒಂದು ವಾಟ್ ಇಸ್ ಗೂಸ್ ಬಂಪ್ಸ್ ತರ ಬರುತ್ತಲ್ವಾ, ಆ ತರ ಏನೋ ಒಂದು ಪುಲ್ ಆಗ್ತಾ ಇದೆ, ರೊಟೇಷನ್ ಆಗ್ತಾ ಇದೆ ಅಂತ ಆಯ್ತು. ಅದರಿಂದ ಒಂದು ತಲೆ ಮಧ್ಯದಲ್ಲಿ ಸೌಂಡ್ ಯಾಕೆ ಬರುತ್ತೆ ಅಂದ್ರೆ, ಬ್ರಹ್ಮರಂಧ್ರ ಅಗೇನ್ ಇಟ್ ವಿಲ್ ಓಪನ್. ಫಿಸಿಕಲ್ ಆಗಲ್ಲ, ಅದು ಬೋನು ಅಲ್ಲ, ಅದು ಇನ್ನೊಂದು ಶರೀರ ಇರುತ್ತಲ್ವಾ, ಪ್ರಾಣಮಯ ಶರೀರದಲ್ಲಿ ಅದು ಟಪ್ ಅಂತ ಒಂದು ಸೌಂಡ್ ಬರುತ್ತೆ. ಅದು ಯಾರಿಗೆ ಕೇಳಿಸಲ್ಲ, ನನ್ಗ್ ಮಾತ್ರನೇ ಕೇಳಿಸುತ್ತೆ. ಟಪ್ ಅಂತ ಒಂದು ಸೌಂಡ್ ಬಂದು ಅದು ಓಪನ್ ಆಗಿದ ತಕ್ಷಣ ಒಂದು ಕಾಂತಿ ಸ್ತಂಭ, ಅಂದ್ರೆ ಲೈಟ್ ಫೋರ್ಸ್ ತರ ಯಾವಾಗ್ಲೂ ಫ್ಲೋ ಆಗ್ತಾನೆ ಇತ್ತು ನಮ್ಗೆ. ಧ್ಯಾನ ಮಾಡಿ ಧ್ಯಾನ ಮಾಡಿದ್ರೇನೂ ಆಗತ್ತೆ, ಸೈಲೆಂಟ್ ಆಗಿ ಕೂತ್ಕೊಂಡ್ರೇನೂ ಆಗತ್ತೆ. ಒಂದ್ಸಲ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆದಾಗ ಯು ನೋ ನೀಡ್ ಟು ಡೂ ಮೆಡಿಟೇಷನ್. ತುಂಬಾ ಜನ ಏನ್ ಅನ್ಕೋತಾರೆ ಸರ್, ನಾನು ವೈಬ್ರೇಷನ್ ಮೇಂಟೈನ್ ಮಾಡ್ತಾ ಇದ್ದೀನಿ, ನಾನು ಪ್ರತಿದಿನ ಧ್ಯಾನ ಮಾಡ್ತೀನಿ ಅಂತ ಅನ್ಕೊಂಡು. ಒಂದ್ಸಲ ಅದು ಯೂನಿವರ್ಸ್ ಕನೆಕ್ಟ್ ಆದಾಗ ನೀವು ನೋಡಿ, ರಮಣ ಮಹರ್ಷಿ 12 years ಧ್ಯಾನ ಸಾಧನೆ ಮಾಡಿದಾಗ ತಿರ್ಗಾ ಏನನ್ನ ಸಾಧನೆ ಮಾಡಿದಾರ ಅವರು? ಮಾಡಲ್ಲ. ಸೊ ದೇ ವಿಲ್ ಕಮ್ ಔಟ್ ಆಫ್ ಸೊಸೈಟಿ, ದೇ ವಿಲ್ ಕಮ್ ಔಟ್ ಆಫ್ ಸಾಧನ, ದೇ ವಿಲ್ ಬಿ ಲೈವ್ ಎಕ್ಸಾಂಪಲ್. ಸೊಸೈಟಿಗೆ ಏನೋ ಒಂದು ಮಾಡ್ಬೇಕು ಅಂತ. ಸೊ ನಿನ್ಗೆ ಏನಾಯ್ತಂದ್ರೆ ಆ ಸಹಸ್ರಾರ ಚಕ್ರ, ನೀವು ಆಲ್ರೆಡಿ ಥರ್ಡ್ ಐ ಫಿನಿಶ್ ಆಗಿದ್ರೆ ನಿಮ್ಗೆ ತಿರ್ಗಾ ಬರಲ್ಲ. ಓಕೆ. ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲೇಬೇಕು.